ಈಗ ನೀವು ಸಹಾಯವಾಣಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಡಿದಿರಲ್ಲ, ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲೂ ನಾವು ಸಹಾಯವಾಣಿ ಓಪನ್ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲೂ ಆಗಬೇಕು ಅಂತ ಜನಕ್ಕಿರುತ್ತೆ. ಸೊ ಅದನ್ನ ಓಪನ್ ಮಾಡಬೇಕು ಅಂತಂದರೆ ಏನೇನು ಪ್ರೊಸೆಸ್ ಇರುತ್ತೆ, ಜನ ನಿಮ್ಮನ್ನ ಯಾವ ಥರ ಸಂಪರ್ಕ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಈಗ ನಮ್ಮದು ನೊಂದವರ ಸಹಾಯವಾಣಿ ರಾಜ್ಯ ಮಟ್ಟದಲ್ಲಿ 31 ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀರಿ. ಈಗ ಒಂದು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ನಮ್ಮದು ಎಲ್ಲ ಕಡೆ ಗ್ರೂಪ್ಗಳಿದ್ದಾವೆ. ಆ ಗ್ರೂಪಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಇಲ್ವಾ ನಮ್ಮದು ಏನು ಸಹಾಯವಾಣಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಸರ್, ನಾವು ಇಂಥ ಜಿಲ್ಲೆಯವರು, ಇಂಥ ತಾಲೂಕು, ಇಂಥ ಗ್ರಾಮ, ಇಂಥ ಜಿಲ್ಲೆಯಲ್ಲೂ ಕೂಡ ನಾವು ಸಹಾಯವಾಣಿನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಈಗ ನೀವು ನಮಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಅವರು ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿದ್ರೆ ನಮ್ಮ ಟೀಮ್ ನೋಡಿ ಅವ್ರಿಗೆ ಕಾಲ್ ಮಾಡುತ್ತೆ. ಆವಾಗ ಅವರು ಜಿಲ್ಲೆಯಲ್ಲಿ ಹೆಂಗೆ ಶಾಖೆನ ಮಾಡಬೇಕು, ಮತ್ತು ಅವ್ರು ಹೆಂಗೆ ರಿಜಿಸ್ಟರ್ ಆಗಬೇಕು, ಮತ್ತು ಆ ಜಿಲ್ಲೆ ಶಾಖೆ ಮಾಡಬೇಕಂದ್ರೆ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿಯವರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಕೊಟ್ಟಿರ್ತೀರಿ. ಅವ್ರು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ನೀವೇನು ದುಡ್ಡು ಖರ್ಚು ಮಾಡೋಂಗಿಲ್ಲ, ನೀವು ಯಾವುದೂ ಖರ್ಚು ಮಾಡೋಂಗಿಲ್ಲ. ಒಂದು ರಿಜಿಸ್ಟರ್ ಚಾರ್ಜಸ್ ಇರುತ್ತೆ, ರಿಜಿಸ್ಟರ್ ಮಾಡಿಸಿ ನಾವೇ ಆಫೀಸ್, ಈಗ ಚಿತ್ರದುರ್ಗಕ್ಕೆ ನಾವೇ ಅಡ್ವಾನ್ಸ್ ಕೊಟ್ಟಿರೋದು, ನಾವೇ ಬಾಡಿಗೆ ಕಟ್ತಾ ಇರೋದು ಎಲ್ಲವೂ ನಮ್ಮದೇ. ನಿಮ್ಮ ಜಿಲ್ಲೆಯಲ್ಲೂ ಅಷ್ಟೇ, ನಿಮ್ಮ ಜಿಲ್ಲೆಗೂ ಕೂಡ ನಾವು ಆಫೀಸ್ ಕೊಡ್ತೀರಿ, ಸಹಾಯವಾಣಿ ನಂಬರ್ ಕೊಡ್ತೀರಿ, ಜೊತೆಗೆ ಅಲ್ಲ ಕಚೇರಿ ಬಾಡಿಗೆ ಕೂಡ ನಾವೇ ಕಟ್ಕೊಡ್ತೀರಿ. ನಿಮಗೇನು ಅಂತಂದರೆ ಆ ನಂಬರ್ ಡಿಸ್ಪ್ಲೇಗೆ ಹಾಕಿ ಯಾವ ವ್ಯಕ್ತಿ ಆ ಜಿಲ್ಲೆಯಿಂದ ನಿಮಗೆ ಕಾಲ್ ಮಾಡ್ತಾರೋ ತಕ್ಷಣ ಹೋಗಿ ಆ ಜಿಲ್ಲೆಯಲ್ಲಿ ಯಾರು ಕಾಲ್ ಮಾಡ್ತಾರೋ ಅವ್ರಿಗೆ ಸ್ಪಂದಿಸ್ಬೇಕು, ಅಷ್ಟೇ ಅವ್ರ ಕೆಲಸ. ಯಾವುದೇ ವ್ಯಕ್ತಿ ಆ ಜಿಲ್ಲೆಯಲ್ಲಿ, ಈಗ ಮೈಸೂರಿಂದ ಯಾರೋ ಒಬ್ಬರು, ಸರ್ ಮೈಸೂರಲ್ಲಿ ನನಗೆ ಶಾಖೆ ಬೇಕು ಸರ್, ನಾನು ಸಹಾಯವಾಣಿ ಓಪನ್ ಮಾಡ್ತೀನಿ ಅಂತ ಬಂದರೆ ಬನ್ನಿ, ನಿಮ್ಮದು ಅಡ್ರೆಸ್ಸು ವಿಳಾಸ ಎಲ್ಲ ಕಳಿಸಿ, ನಮ್ಮದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತೀರಿ. ಹೇಳಿದ ತಕ್ಷಣ ಆಫೀಸನ್ನು ನೋಡಿ, ಆಫೀಸ್ ನೋಡಿದ ತಕ್ಷಣ ನಮ್ಮದೇ ಅಡ್ವಾನ್ಸು, ನಮ್ಮದೇ ಬಾಡಿಗೆ ಕೊಡ್ತೀರಿ. ನೆಕ್ಸ್ಟ್ ಆಫೀಸ್ ಪೂಜೆ ಮಾಡಿ. ಆಫೀಸ್ ಪೂಜೆ ಮಾಡಿದ್ಮೇಲೆ ಇಡೀ ಜಿಲ್ಲೆಗೆ ಡಿಸ್ಪ್ಲೇ ಹಾಕಿ ಮೈಸೂರು ಜಿಲ್ಲೆಯ ಸಹಾಯವಾಣಿ ನಂಬರ್ ಅಂತ. ಆವಾಗ ಇಡೀ ಮೈಸೂರವ್ರು ಕಾಲ್ ಮಾಡೋದು ನಿಮಗೆ. ಅವಾಗ ನಿಮ್ಗೇನು ಕಾಲ್ ಮಾಡ್ತಾರೋ, ಯಾವ ಸಮಸ್ಯೆನ ಇಟ್ಕೊಂಡು ಕಾಲ್ ಮಾಡ್ತಾರೋ ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ನಾವು ಟ್ರೈನ್ ಅಪ್ ಕೊಟ್ಟಿರ್ತೀವಿ. ಆ ರೀತಿ ಜನಕ್ಕೆ ಸ್ಪಂದಿಸಿ. ಈಗ ನಾವು ಮುಖ್ಯ ಕಚೇರಿಗೆ ಬರುವಂಥ ಕಾಲ್ಸ್ಗಳನ್ನು ಜಿಲ್ಲೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಜಿಲ್ಲಾ ತಂಡಕ್ಕೆ. ಆ ಜಿಲ್ಲಾ ತಂಡಕ್ಕೆ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಇಲ್ಲಿ ಜಿಲ್ಲಾ ಕಚೇರಿ ತಂಡಗಳು ಆಗಿರಬೇಕು. ಈಗ ಚಿತ್ರದುರ್ಗಕ್ಕೆ ಯಾರೇ ಕಾಲ್ ಮಾಡಿದ್ರು ತಕ್ಷಣ ನಾವು ನಂಬರ್ ಕೊಟ್ಬಿಡ್ತೀರಿ. ಇಂಥ ನಿಮ್ಮ ಚಿತ್ರದುರ್ಗದಿಂದ ಕಾಲ್ ಮಾಡಿದರೆ ಅವ್ರ ಸಮಸ್ಯೆ ಏನಿದೆ ಕೇಳಿ, ಅವ್ರ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ, ಯಾರ ಹತ್ರ ₹1 ತೊಗೊಳ್ಳದೆ ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಅವ್ರಿಗೆ ಟ್ರೈನಪ್ಪು ಕೂಡ ಕೊಟ್ಟಿರ್ತೀರಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ.